ವಂಶೋದ್ಧಾರಕನಿಗಾಗಿ ದೊರೆ ಹಂಬಲವ ನೋಡಿ ಮುನಿ ಜನರು ಸೇರಿ ಪುತ್ರ ಕಾಮೇಷ್ಟಿಯಾಗವ ಮಾಡಿ ವಂಶೋದ್ಧಾರಕನಿಗಾಗಿ ದೊರೆ ಹಂಬಲವ ನೋಡಿ ಮುನಿ ಜನರು ಸೇರಿ ಪುತ್ರ ಕಾಮೇಷ್ಟಿಯಾಗವ ಮಾಡಿ ದೇವನಿತ್ತ ಸಂತಾನ ಪಾಯಸವ ಮೂರು ರಾಣಿಯರಿಗೂ ಹಂಚಿದ 4 ಬಾರಿ ದೇವನಿತ್ತ ಸಂತಾನ ಪಾಯಸವ ಮೂರು ರಾಣಿಯರಿಗೂ ಹಂಚಿದ 4 ಬಾರಿ ಜಗದ ಮಂಗಳ ಗೀತ ಶ್ರೀ ರಾಮಚರಿತ ಜಗದ ಮಂಗಳ ಗೀತ ಶ್ರೀ ರಾಮಚರಿತ ಯಜ್ಞ ಫಲದ ಪುಣ್ಯಕ್ಕೆ ಜೀವ ಫಲವನ್ನು ಪಡೆದು ಸಂತಸವ ತಾಳಿಹರು ದಶರಥನ ರಾಣಿಯರು ಯಜ್ಞ ಫಲದ ಪುಣ್ಯಕ್ಕೆ ಜೀವ ಫಲವನ್ನು ಪಡೆದು ಸಂತಸವ ತಾಳಿಹರು ದಶರಥನ ರಾಣಿಯರು ನವಮಾಸಗಳು ತುಂಬಿ ಶುಭಗಳಿಗೆಯಲ್ಲಿ ಕೌಸಲ್ಯ ಉದರದಿ ಉದಿಸಿದ ಶ್ರೀರಾಮಚಂದ್ರ ನವಮಾಸಗಳು ತುಂಬಿ ಶುಭಗಳಿಗೆಯಲ್ಲಿ ಕೌಸಲ್ಯ ಉದರದಿ ಉದಿಸಿದ ಶ್ರೀರಾಮಚಂದ್ರ ಜಗದ ಮಂಗಳ ಗೀತ ಶ್ರೀ ರಾಮಚರಿತ ಜಗದ ಮಂಗಳ ಗೀತ ಶ್ರೀ ರಾಮಚರಿತ ಲೋಕ ಪಾವನ ಗಾತ ನವರಸ ಭರಿತ ಲೋಕ ಪಾವನ ಗಾತ ನವರಸ ಭರಿತ ಜಗದ ಮಂಗಳ ಗೀತ ಶ್ರೀ ರಾಮಚರಿತ ಜಗದ ಮಂಗಳ ಗೀತ ಶ್ರೀ ರಾಮಚರಿತ ಶ್ರೀ ರಾಮಚರಿತ ಶ್ರೀ ರಾಮಚರಿತ. ಪೂಜ್ಯರೇ, ನಿಮ್ಮ ಆಶ್ರಮದ ಗಿಳಿಗಳು ಕೂಡ ರಾಮಕಥೆಯನ್ನು ಕೇಳಿ ಕೇಳಿ ಕಲಿತು ಹಾಡುತ್ತಿದ್ದವಂತೆ. ಅಂಥ ಶುಕ ದಂಪತಿಗಳನ್ನು ನಾನು ಮಿಥಿಲೆಯಲ್ಲಿ ಕಂಡಿದ್ದೆ. ಅವು ಕೂಡ ರಾಮಕಥೆಯನ್ನು ಹೇಳುತ್ತಿದ್ದವು. ಮಗಳೇ ಸೀತೆ, ಎಲ್ಲ ಘಟನೆಗಳಿಗೂ ಒಂದು ಕಾರ್ಯಕಾರಣ ಸಂಬಂಧವಿರುತ್ತದೆ. ಅಂದು ನೀನು ನಮ್ಮ ಆಶ್ರಮದ ಗಿಳಿಗಳಿಂದ ಶ್ರೀರಾಮಾಯಣದ ಕಥೆಯನ್ನು ಕೇಳಿ ಆನಂದಪಟ್ಟೆ. ಆ ಗಿಳಿಗಳ ಬಗ್ಗೆ ಮೋಹಗೊಂಡು ಆ ಗಿಳಿ ದಂಪತಿಗಳ ವಿಯೋಗವಾಯಿತು. ಆ ಕಾರ್ಯವೇ ನಿನ್ನ ಮತ್ತು ಶ್ರೀರಾಮಚಂದ್ರನ ವಿಯೋಗಕ್ಕೆ ಕಾರಣವಾಯಿತು. ನಿಮ್ಮ ಮಾತು ನಿಜ ಪೂಜ್ಯರೇ. ವನವಾಸದಲ್ಲಿ ಸ್ವರ್ಣ ಜಿಂಕೆಗೆ ಆಸೆ ಪಟ್ಟದ್ದು ನನ್ನ ಸ್ವಾಮಿಯ ವಿಯೋಗಕ್ಕೆ ಕಾರಣವಾಯಿತು. ಈಗ ಋಷ್ಯಾಶ್ರಮಗಳನ್ನು ಸಂದರ್ಶಿಸಲು ಆಸೆ ಪಟ್ಟದ್ದು ಅದು ಕೂಡ ವಿಯೋಗಕ್ಕೆ ಕಾರಣವಾಯಿತು. ನನ್ನ ಆಸೆಗಳೇ
ನಾನು ನನ್ನ ಪತಿಯಿಂದ ದೂರವಾಗಲು ಕಾರಣವಾಯಿತು. ಎಂಥ ವಿಪರ್ಯಾಸ! ಚಿಂತಿಸಬೇಡ ಮಗಳೇ. ಎಲ್ಲಿಯವರೆಗೆ ನಿನ್ನ ಮನದಲ್ಲಿ ನಿನ್ನ ಪತಿಯ ಸ್ಮರಣೆ ಇರುತ್ತದೆಯೋ ಅಲ್ಲಿಯವರೆಗೂ ನಿನಗೆ ಪತಿ ವಿಯೋಗದ ಚಿಂತೆ ಇಲ್ಲ. ನನ್ನಿಂದ ಶ್ರೀರಾಮಾಯಣ ಕಾವ್ಯವಾಕ್ಯವನ್ನು ಕೇಳುತ್ತಾ ಕೇಳುತ್ತಾ ನಿನ್ನ ದುಃಖ ನಿವೃತ್ತಿಯಾಗಿ ಶಾಂತಿ ನೆಲೆಸುತ್ತದೆ. ನಿಮ್ಮ ಕೃಪೆ ಪೂಜ್ಯರೇ. ನಿನಗೆ ಮಂಗಳವಾಗಲಿ. ಶತ್ರುಘ್ನ, ಈ ದಿವ್ಯಾಸ್ತ್ರವನ್ನು ನಾನು ನಿನಗೆ ನೀಡುತ್ತಿದ್ದೇನೆ. ಇದರ ಪ್ರಯೋಗದಿಂದಲೇ ನೀನು ಲವಣಾಸುರನನ್ನು ಸಂಹರಿಸು. ಧನ್ಯೋಸ್ಮಿ ಸೋದರ, ಧನ್ಯೋಸ್ಮಿ. ಶತ್ರುಘ್ನ, ರಾವಣ ಸಂಹಾರದ ಸಂದರ್ಭದಲ್ಲೂ ನಾನು ಈ ಮಹಾಸ್ತ್ರವನ್ನು ಪ್ರಯೋಗಿಸಲಿಲ್ಲ. ಏಕೆಂದರೆ ಇದರ ಪ್ರಹಾರದಿಂದ ಹಲವು ಪ್ರಾಣಿಗಳ ನಾಶವಾಗಬಹುದಾಗಿತ್ತು. ಇದನ್ನು ಲವಣಾಸುರನ ವಿರುದ್ಧ ಪ್ರಯೋಗಿಸಿದರೆ ಯಾವ ನಾಶವೂ ಆಗೋದಿಲ್ಲವೇ? ಇಲ್ಲ ಶತ್ರುಘ್ನ, ಇದು ಲವಣಾಸುರನ ಮೇಲೆ ಪ್ರಯೋಗಿಸಲು ಪ್ರಶಸ್ತವಾಗಿದೆ. ಏಕೆಂದರೆ ಅವನ ಬಳಿ ಮಹಾದೇವನು ನೀಡಿರುವ ದಿವ್ಯವಾದ ಶೂಲವಿದೆ. ಅದರ ಮಹಿಮೆಯಿಂದಲೇ ಅವನು ಹಲವು ದುಷ್ಟ ಕಾರ್ಯಗಳನ್ನು ಮಾಡುತ್ತಿದ್ದ. ಶೂಲದ ಸಹಾಯವಿರುವ ಆ ಅಸುರನನ್ನು ಸಂಹರಿಸುವುದು ಕಷ್ಟವಲ್ಲವೇ ಸೋದರ? ಹೌದು ಭರತ. ಶೂಲಪಾಣಿಯಾಗಿ ಬಂದಾಗ ಅವನು ಅವಧ್ಯ, ಅಜೇಯ. ಅವನು ಶೂಲವಿಲ್ಲದೆ ತನ್ನ ನಗರದಿಂದ ಹೊರಗೆ ಬಂದಾಗ ಅವನನ್ನು ಎದುರಿಸುವುದು ಒಳ್ಳೆಯದು. ಹಾಗೇ ಆಗಲಿ ಸೋದರ. ಶತ್ರುಘ್ನ, ನೀನು ಆ ಲವಣಾಸುರ ತನ್ನ ರಾಜಭವನವನ್ನು ಪ್ರವೇಶಿಸುವ ಮೊದಲೇ ಅವನನ್ನು ಯುದ್ಧಕ್ಕೆ ಆಹ್ವಾನಿಸಬೇಕು. ಆಗಲೇ ನೀನು ಅವನನ್ನು ಸಂಹರಿಸಲು ಸಾಧ್ಯ. ಅದರ ಹೊರತಾಗಿ ಬೇರೆ ಉಪಾಯವಿಲ್ಲ. ನೀನು ಹೇಳಿದಂತೆ ನಡೆದುಕೊಳ್ಳುತ್ತೇನೆ ಸೋದರ. ನಮ್ಮ ವಿಶಾಲವಾದ ಸೈನ್ಯ ಮೊದಲು ಹೋಗಲಿ. ನಂತರ ನೀನೊಬ್ಬನೇ ಬಿಲ್ಲು ಬಾಣಗಳನ್ನು ಧರಿಸಿ ಮಧುವನಕ್ಕೆ ಹೋಗು. ನೀನು ಅವನ ವಿರುದ್ಧ ಯುದ್ಧಕ್ಕೆ ಹೋಗುತ್ತಿರುವ ಸುಳಿವು ಆ ಲವಣಾಸುರನಿಗೆ ಕಿಂಚಿತ್ತೂ ಬರಬಾರದು. ಹಾಗೇ ಆಗಲಿ ಸೋದರ. ಎಚ್ಚರ ಸೋದರ. ಶೂಲಪಾಣಿಯಾಗಿದ್ದಾಗ ಲವಣಾಸುರನ ಕಣ್ಣಿಗೆ ಯಾರು ಬೀಳುತ್ತಾರೋ ಅವರು ಹತರಾದಂತೆಯೇ ಸರಿ. ನಿನ್ನ ಎಚ್ಚರಿಕೆಯನ್ನು ಮರೆಯುವುದಿಲ್ಲ ಸೋದರ. ನಮ್ಮ ಸೈನ್ಯ ಪ್ರಯಾಣ ಮಾಡಲಿ. ಗ್ರೀಷ್ಮ ಋತು ಮುಗಿಯುತ್ತಿದ್ದಂತೆ ನಮ್ಮ ಸೈನ್ಯ ಗಂಗಾ ನದಿಯನ್ನು ದಾಟಲಿ. ಸೈನ್ಯವನ್ನು ನದಿಯ ತೀರದಲ್ಲಿ ಇರಿಸಿ ನೀನೊಬ್ಬನೇ ಹೋಗು. ಆ ಲವಣಾಸುರ ನಗರ ಪ್ರವೇಶ ಮಾಡುವುದರ ಮೊದಲು ನೀನು ಅವನನ್ನು ಸಂಹರಿಸು. ಹಾಗೇ ಮಾಡುತ್ತೇನೆ ಸೋದರ. ವಿಜಯೀ ಭವ. ನಾರದ ಮಹರ್ಷಿಗೆ ಪ್ರಣಾಮಗಳು. ನಾರಾಯಣ ನಾರಾಯಣ. ನಾರದರೇ, ವಾಲ್ಮೀಕಿ ಮಹರ್ಷಿಗಳು ಮೊದಲ ಸಲ ನಿಮ್ಮ ಬಾಯಿಂದ ರಾಮಾಯಣ ಕಥೆಯನ್ನು ಕೇಳಿದ್ದಾಗಿ ಹೇಳಿದರು. ನೀವು ಯಾರಿಂದ ಯಾವಾಗ ರಾಮಕಥೆಯನ್ನು ಕೇಳಿದಿರಿ ಎಂದು ಹೇಳುತ್ತೀರಾ? ಮಗು ಅದನ್ನು ತಿಳಿದುಕೊಳ್ಳುವ ಕುತೂಹಲವಿದೆ ನಾರದ. ವಾಲ್ಮೀಕಿ ಮಹರ್ಷಿಗಳಿಗಿಂತ ಮೊದಲೇ ರಾಮಾಯಣವನ್ನು ಯಾರಾದರೂ ರಚಿಸಿದ್ದರೆ? ನೀವು ಅದೇ ಕಥೆಯನ್ನು ವಾಲ್ಮೀಕಿಗೆ ಹೇಳಲು ಕಾರಣವೇನು? ವಾಲ್ಮೀಕಿ ಮಹರ್ಷಿಗಳು ರಾಮಕಥೆಯನ್ನು ಮತ್ತೆ ರಚಿಸಲು ಕಾರಣವಿದೆಯೇ? ಓಹೋ, ಎಷ್ಟೊಂದು ಪ್ರಶ್ನೆಗಳು! ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಸಮಾಧಾನ ಹೇಳಲು ನಾನು ಪ್ರಯತ್ನಿಸುತ್ತೇನೆ. ನಿಮಗೆಲ್ಲ ತಿಳಿದಿರುವಂತೆ ಚತುರ್ಮುಖ ಬ್ರಹ್ಮನೇ ನನ್ನ ತಂದೆ. ಆ ಬ್ರಹ್ಮದೇವನೇ ರಾಮಾಯಣದ ಮೊದಲ ಕರ್ತ. ಅವನು 100 ಕೋಟಿ ಶ್ಲೋಕಗಳ ರಾಮಾಯಣವನ್ನು ರಚಿಸಿ ಅದನ್ನು ನನಗೆ ಮತ್ತಿತರ ಋಷಿಗಳಿಗೆ ಉಪದೇಶಿಸಿದರು. ಅಷ್ಟೊಂದು ವಿಸ್ತಾರವಾದ ಮತ್ತು ಗಹನವಾದ ಕಾವ್ಯ ಭೂಲೋಕದ ಮಾನವರಿಗೆ ಎಟುಕುವುದಿಲ್ಲ ಎಂಬ ಕಾರಣದಿಂದ ಬ್ರಹ್ಮದೇವನೇ ವಾಲ್ಮೀಕಿಗೆ ಮತ್ತೊಮ್ಮೆ ರಚಿಸುವಂತೆ ಪ್ರೇರಣೆ ನೀಡಿದ. ಅಷ್ಟರಲ್ಲಿ ನಾನು ಸಂಕ್ಷಿಪ್ತವಾಗಿ ವಾಲ್ಮೀಕಿಗೆ ಹೇಳಿದ್ದೆ. ರಾಮಾಯಣ ರಚಿಸಲು ಬ್ರಹ್ಮದೇವ ವಾಲ್ಮೀಕಿಗೆ ವಿಶೇಷ ಅನುಗ್ರಹ ತೋರಲು ಕಾರಣವೇನು ನಾರದರೆ? ಹೌದು, ಅದು ವಿಶೇಷವಾದ ಅನುಗ್ರಹವೇ ಸರಿ. ವಾಲ್ಮೀಕಿ ಅಂತ ತಪಸ್ಸಿದ್ಧಿಯನ್ನು ಹೇಗೆ ಗಳಿಸಿದರು? ವಾಲ್ಮೀಕಿಯ ಮೇಲೆ ಬ್ರಹ್ಮನ ಅನುಗ್ರಹವಾಯಿತೋ ಸಾಕ್ಷಾತ್ ಶ್ರೀರಾಮನ ಅನುಗ್ರಹವಾಯಿತೋ? ಈ ಸಂದೇಹಗಳನ್ನು ತಾವೇ ನಿವಾರಿಸಬೇಕು ನಾರದರೆ. ನಿಮ್ಮ ಪ್ರಶ್ನೆಗಳು ಒಂದಕ್ಕೊಂದು ಸಂಬಂಧವಿದೆ. ವಾಲ್ಮೀಕಿ
ಋಷಿಗಳಲ್ಲೆಲ್ಲ ವಿಶೇಷ ವ್ಯಕ್ತಿತ್ವವುಳ್ಳವರು. ಏಕೆಂದರೆ ಬೇರೆ ಋಷಿಗಳಂತೆ ಅವರು ಸಹಜವಾಗಿ ಮುನಿಯಾದವರಲ್ಲ. ಆಕಸ್ಮಿಕವಾಗಿ ಅಥವಾ ವಿಧಿಯ ಸಂಕಲ್ಪದಿಂದ ಮುನಿಯಾಗಿ ಮಹನೀಯರಾದವರು. ಏಕೆಂದರೆ ಅದಕ್ಕೂ ಮೊದಲು ಅವರು ಒಬ್ಬ ನಿರ್ದಯನಾದ ದುಷ್ಟ ವ್ಯಾಧ, ಹಾದಿಹೋಕರನ್ನು ಬಡಿದು ಹಿಂಸಿಸಿ ಕೊಂದು ದೋಚುತ್ತಿದ್ದ ಕ್ರೂರಿ. ಒಮ್ಮೆ ನಾನು ಭೂಲೋಕದಲ್ಲಿ ಸಂಚರಿಸುವಾಗ ಅರಣ್ಯ ಮಾರ್ಗವಾಗಿ ಸಾಗಲೇಬೇಕಾಯಿತು. ಆಗ ಮಹಾಬಲವಂತನು ಮಹಾಕ್ರೂರಿಯೂ ಆದ ಆ ಬೇಡ ನನ್ನನ್ನು ಅಡ್ಡಗಟ್ಟಿದ. ನಾರಾಯಣ ನಾರಾಯಣ ಹರಿನಾರಾಯಣ 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 ಎನು ಮನವೇ. ಹರಿನಾರಾಯಣ 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 ಎನು ಮನವೇ. ಹರಿಲೀಲೆಯ ಮಹಿಮೆಯ ಹಾಡಿ ಸುಖ ಸಂತಸವ ಪಡು ಮನವೇ. ಹರಿನಾರಾಯಣ 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 ಎನು ಮನವೇ. ಹರಿನಾರಾಯಣ 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 ಎನು ಮನವೇ. ನಾರಾಯಣ ನಾರಾಯಣ ಮತ್ಸ್ಯನಾಗಿ ವೇದವ ತಂದವ, ಕೂರ್ಮನಾಗಿ ಪರ್ವತ ಹೊತ್ತವ. ಮತ್ಸ್ಯನಾಗಿ ವೇದವ ತಂದವ, ಕೂರ್ಮನಾಗಿ ಪರ್ವತ ಹೊತ್ತವ. ವರಾಹನಾಗಿ ಭೂಮಿಯ ಪೊರೆದವ, ನರಸಿಂಗನಾಗಿ ಅಸುರರ ಕೊಂದವ. ವರಾಹನಾಗಿ ಭೂಮಿಯ ಪೊರೆದವ, ನರಸಿಂಗನಾಗಿ ಅಸುರರ ಕೊಂದವ. ಹರಿನಾರಾಯಣ 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 ಎನು ಮನವೇ. ನಾರಾಯಣ ನಾರಾಯಣ ಕೊಡಲಿ ರಾಮನು ರಾಜರ ಗೆದ್ದವ, ಶ್ರೀರಾಮನು ಭಕುತರ ಪೊರೆದವ. ಕೊಡಲಿ ರಾಮನು ರಾಜರ ಗೆದ್ದವ, ಶ್ರೀರಾಮನು ಭಕುತರ ಪೊರೆದವ. ಏನಿತ್ತು ಹೇಳಲಿ ಹರಿಯ ಲೀಲೆಯ ಅವತಾರಗಳ ಈ ಪರಿಮಹಿಮೆಯ. ಏನಿತ್ತು ಪೇಳಲಿ ಹರಿಯ ಲೀಲೆಯ ಅವತಾರಗಳ ಈ ಪರಿಮಹಿಮೆಯ. ಹರಿನಾರಾಯಣ 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 ಎನು ಮನವೇ. ಹರಿಲೀಲೆಯ ಮಹಿಮೆಯ ಪಾಡಿ ಸುಖ ಸಂತಸವ ಪಡು ಮನವೇ. ಹರಿಲೀಲೆಯ ಮಹಿಮೆಯ ಪಾಡಿ ಸುಖ ಸಂತಸವ ಪಡು ಮನವೇ. ಹರಿನಾರಾಯಣ ಹರಿನಾರಾಯಣ ಹರಿನಾರಾಯಣ. ಹೇ ಯೋಗಿ, ಎಲ್ಲಿತು ನಿನ್ನ ಹರಿನಾಮ ಸಂಕೀರ್ತನೆಯನ್ನು? ನಾರಾಯಣ ನಾರಾಯಣ. ಅದನ್ನೇ ಹೇಳಿದ್ದು ನಿಲ್ಲಿಸೆಂದು. ಮೊದಲು ನಿನ್ನ ಬಳಿ ಇರುವ ಬೆಲೆ ಬಾಳುವ ವಸ್ತುಗಳನ್ನು ಕೊಟ್ಟು ಪ್ರಾಣ ಉಳಿಸಿಕೋ. ನಾರಾಯಣ ನಾರಾಯಣ, ಇದೆಂತಹ ಆಪತ್ತು! ನನ್ನಂತಹ ಬಡಜೋಗಿ ಮೇಲೆ ಇದೆಂತಹ ಆಕ್ರೋಶ! ಅಯ್ಯ, ಮನುಷ್ಯನ ಜೀವನ ಕಮಲದ ಎಲೆಯ ಮೇಲಿನ ನೀರಿನ ಹನಿಯಂತೆ ಚಂಚಲ. ಏ ಜೋಗಿ, ಯಾರಿಗೆ ಬೇಕೋ ನಿನ್ನ ಪುರಾಣ? ಪುರಾಣವಲ್ಲ ಪುಣ್ಯಾತ್ಮ, ಜೀವನದ ಸತ್ಯ. ನೀರಿನ ಮೇಲಿನ ಗುಳ್ಳೆಯಂತೆ ಯಾವಾಗ ಬೇಕಾದರೂ ಒಡೆದು ಹೋಗುವ ಈ ಜೀವನದಲ್ಲಿ ಯಾರೂ ಶಾಶ್ವತವಲ್ಲ. ಏ ಜೋಗಿ, ನನಗೆ ಅರ್ಥವಾಗದ ಏನೇನನ್ನು ಬಡಬಡಿಸಿ ನನ್ನ ತಾಳ್ಮೆಯನ್ನು ಪರೀಕ್ಷಿಸಬೇಡ. ನನ್ನನ್ನು ಕಂಡರೆ ನಿನಗೆ ಭಯವಾಗುವುದಿಲ್ಲವೇ? ಬೇಗ ನಿನ್ನ ಬಳಿ ಇರುವ ಸಂಪತ್ತನ್ನೆಲ್ಲ ಕೊಟ್ಟು ಬಿಡು. ಸಂಪತ್ತು ನೀನೇ ಶಾಶ್ವತ ಅಲ್ಲ ಎಂದ ಮೇಲೆ ಸಂಪತ್ತು ಶಾಶ್ವತವೇ? ಸಂಪತ್ತು ಶಾಶ್ವತ ಅಲ್ಲ ಎಂದ ಮೇಲೆ ನಿನ್ನ ಯೌವನ ಶಾಶ್ವತವೇ? ನಿನ್ನ ಉಪದೇಶ ನಿಲ್ಲಿಸುತ್ತೀಯೋ ಇಲ್ಲವೋ? ಬೇಗ ನಿನ್ನ ಬಳಿ ಇರುವ ವಸ್ತುವನ್ನು ಕೊಡದಿದ್ದರೆ ನಿನ್ನನ್ನು ಕತ್ತರಿಸಿ ಹಾಕುತ್ತೇನೆ. ಅಯ್ಯ, ನನ್ನ ಮಾತನ್ನು ಕೇಳು. ಈ ಶರೀರ
ಶೋಕ ದುಃಖಗಳಿಗೆ ಆಶ್ರಯ ತಾಣ, ರೋಗಗಳ ಆವಾಸ ಸ್ಥಾನ, ಕಲ್ಮಶಗಳ ಆಗರ. ಈ ಶರೀರದ ಪೋಷಣೆಗೆ ಅಧರ್ಮದಿಂದ ನಡೆದುಕೊಂಡರೆ ಕಡೆಗೆ ನರಕವೇ ಗತಿ. ಬಾಯಿ ಮುಚ್ಚು! ಇನ್ನೊಮ್ಮೆ ನಿನ್ನ ಪುರಾಣವನ್ನು ಬಿಚ್ಚಿದರೆ ಬುರುಡೆ ಬಡಿಯುತ್ತೇನೆ. ಕೊಡುತ್ತೀಯೋ ಇಲ್ಲವೋ? ಅಯ್ಯ, ಇದು ಪಾಪ ಕಾರ್ಯ. ಇನ್ನೊಬ್ಬರ ಸಂಪತ್ತನ್ನು ಅಪಹರಿಸುವುದು, ಇನ್ನೊಬ್ಬರನ್ನು ಹಿಂಸಿಸುವುದು ಮಹಾಪಾಪ ಕಾರ್ಯ. ಹೌದಾ? ಹಾಗಾದರೆ ನಿನ್ನನ್ನು ಕೊಂದು ಇನ್ನೊಂದು ಪಾಪ ಕಾರ್ಯವನ್ನು ಮಾಡಿಬಿಡುತ್ತೇನೆ. ತಾಳು ತಾಳು ಮಹಾನುಭಾವ, ನಾನು ನಿನಗೇನು ಕೇಡು ಮಾಡಿದೆ? ನನ್ನ ಮೇಲೇಕೆ ಇಂಥ ಆಕ್ರೋಶ? ಬೇಗ ನಿನ್ನಲ್ಲಿರುವುದನ್ನು ಕೊಡದಿದ್ದರೆ ಈಗಲೇ ನಿನ್ನನ್ನು ಕೊಲ್ಲುತ್ತೇನೆ.